ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎಳ್ಳಿಂದ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಬ್ಬಟ್ಟಂತೂ ತುಂಬಾ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸಿಹಿ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈದಾ ಜೊತೆಗೆ ಚಿಟಿಕೆ ಅರಿಶಿನವನ್ನು ಸೇರಿಸಿ ಮೃದುವಾಗಿ ಕಲಸಿಟ್ಕೊತಿದ್ದೀನಿ. ಇದು ನೆನಿಬೇಕು, ನೆನೆದ್ರೇ ಒಬ್ಬಟ್ಟು ಚೆನ್ನಾಗಿ ತಟ್ಟಕ್ಕಾಗುತ್ತೆ. ಇವಾಗ ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಬಿಳಿ ಎಳ್ಳನ್ನು ಹುರಿದು 1 ಕಪ್ ತೊಗೊಂಡಿದ್ದೀನಿ. ನಾನು ಒಣ ಕೊಬ್ಬರಿ 1 ಕಪ್ ತೊಗೊಂಡಿದ್ದೀನಿ. ಕಡಲೆಬೀಜ 1 ಕಪ್ ತೊಗೊಂಡಿದ್ದೀನಿ. ಬೆಲ್ಲನ 1 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ಬೆಲ್ಲನ ನೀವು 1/4 kgಗೆ ಅರ್ಧ kg ಬೆಲ್ಲ ತೊಗೋಬೇಕಾಗುತ್ತೆ. ಬೆಲ್ಲನ ಜಜ್ಜಿ ಪಾಕ ಬರೋಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಪಾಕ ನೋಡ್ಕೋಬೇಕು. ಎಳ್ಳು ಮತ್ತು ಕೊಬ್ಬರಿಯನ್ನು ಹಾಕಿ ಸಣ್ಣಗೆ ರುಬ್ಕೋತಿದ್ದೀನಿ. ಶೇಂಗಾ ಬೀಜನೂ ಸಿಪ್ಪೆ ತೆಗೆದು ಅದ್ರ ಜೊತೆ ಒಣಶುಂಠಿ ಸೇರಿಸಿ ರುಬ್ಕೋತಿದ್ದೀನಿ. ರುಬ್ಕೊಂಡಿರೋ ಎಲ್ಲ ಮಿಶ್ರಣವನ್ನು ಒಂದು ಹದವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಬೆಲ್ಲನೂ ಕರಗಿದೆ. ನೋಡೋಣ ಬನ್ನಿ ಪಾಕ ಬಂದಿದೆಯಾ ಅಂತ. ನೋಡಿ, ಈಗ ಪಾಕ ಬಂದಿದೆ. ಕಜ್ಜಾಯಕ್ಕೆಲ್ಲ ನಾವು ತೆಗಿತೀವಲ್ಲ, ಅದೇ ಥರ ಪಾಕ ತೆಗಿಬೇಕು. ಈಗ ಪಾಕನ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಹೂರ್ಣದ ಟೆಸ್ಟಿಗೆ ಬರೋವರೆಗೂ ನಾವು ಕಲಿಸ್ಕೊತಾ ಇರಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ. ಹೂರ್ಣದ ಅದಕ್ಕೆ ಬಂದಿದೆ. ಈಗ ಇದನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀನಿ. ಮೈದಾ ನೋಡಿ ಅವಾಗೆ ಕಲಸಿಟ್ಟಿದ್ದು ನೆಂದಿದೆ. ಎರಡನ್ನು ಸೇರಿಸಿ ತಟ್ಕೊತಿದ್ದೀನಿ. ನಾನು ಮಾಮೂಲಿ ಪೇಪರ್ ಮೇಲೆ ತಟ್ಕೊತಿದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ತಟ್ಕೊಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಹೆಂಚಿನ ಮೇಲೆ ಬೇಯಿಸ್ಕೊತಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು. ನೋಡಿ, ಎಳ್ಳಿನ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೂ. ಇದಂತೂ ತುಂಬಾ ಸಾಫ್ಟಾಗಿರುತ್ತೆ. ಸಿಹಿ ಇಷ್ಟಪಡೋರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆರೋಗ್ಯಕರವಾಗಿಯೂ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಟ್ರೈ ಮಾಡ್ತೀರಾ ನೀವೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.